ನನ್ನ ಕೈಲ ಆಗೋದು ಇಲ್ಲ, ನಾನು ಹೋಗೋದು ಇಲ್ಲ. ಅದು ಹಾಗಲ್ಲ ಅತ್ತೆ, ನೀವು ಅಲ್ಲಿಗೆ ಹೋಗ್ಲಿಲ್ಲ ಅಂದ್ರೆ ಶ್ರೀಮಂತೆ ಇಲ್ಲಿಗೆ ಬರ್ತಾನೆ. ಅವಾಗ ಏನ್ ಮಾಡ್ತೀರಾ? ಅಯ್ಯೋ, ಇದೊಳ್ಳೆ ಕತೆ ಆಯ್ತಲ್ಲ, ಏನ್ ಮಾಡೋದು? ಇವರಿಬ್ರು ಇನ್ನೂ ಬಂದಿಲ್ವಲ್ಲ. ಅಪ್ಪ, ನಾನು ಹೋಗಿ ಅವ್ರನ್ನ ಕರ್ಕೊಂಡು ಬರ್ತೀನಿ. ಬೇಡಮ್ಮ, ಚೆನ್ನಾಗಿರಲ್ಲ, ಅವ್ರು ಬರ್ತಾರೆ ಬಿಡು. ಅಲ್ಲ ಅಪ್ಪ, ಊರಿನ ಹಿರಿಯರೆಲ್ಲ ಕಾಯ್ತಿದ್ದಾರೆ, ಅವ್ರನ್ನ ವೇಟ್ ಮಾಡ್ಸೋದು ಚೆನ್ನಾಗಿರಲ್ಲ. ನಾನು ಹೋಗಿ ಅವ್ರನ್ನ ಕರ್ಕೊಂಡು ಬರ್ತೀನಿ. ಸರಿನಮ್ಮ. ಹಾ ಅಪ್ಪ. ದುಡ್ಡಿನ ವಿಷಯ ಬಂದ್ರೆ ಸಾಕು, ಭೂಮಿನೇ ಕಂಪಿಸ್ದಾಗತ್ತೆ ಕಣೆ ನನ್ಗೆ. ಅತ್ತೆ, ನೀವು ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಪಾಲಿನ ದುಡ್ಡು ಕೊಡೋದಕ್ಕೆ ನನ್ನ ಹತ್ರ ದುಡ್ಡಿದೆ. ಶ್ರೀಮಂತ್ಗೆ ಗೊತ್ತಾಗ್ದಿರೋ ಹಾಗೆ ಭಾವನ್ಗೆ ನಾನು ದುಡ್ಡು ಕೊಡ್ತೀನಿ. ಅದನ್ನ ದೇವಸ್ಥಾನ ಟ್ರಸ್ಟ್ಗೆ ಭಾವನೆ ಕೊಟ್ಟಿರೋದು ಅಂತ ಕೊಟ್ರಾಯ್ತು. ಏನಂತೀರಾ? ಹೇಗಾದ್ರೂ ಮಾಡಿ ಈ ಸಮಸ್ಯೆಗೊಂದು ದಾರಿ ತೋರಿಸ್ಕೊಟ್ಟಿಯಲ್ಲ, ಅಷ್ಟು ಸಾಕು ಕಣೆ. ಸದ್ಯಕ್ಕೆ ಯಾವುದು ಗಲಾಟೆ ಆಗದೆ ಇದ್ರೆ ಅಷ್ಟು ಸಾಕು. ಏ ಶ್ರೀಮಂತು, ನಾನು ಇಷ್ಟೆಲ್ಲ ಹೇಳದ್ಮೇಲೂ ಯಾಕೋ ಸುಮ್ಮನೆ ಯೋಚನೆ ಮಾಡ್ತಾ ಇದೀಯಾ? ಅಲ್ಲ, ದುಡ್ಡು ನೀ ಕೊಟ್ರೆ ನಾನು ಕೊಟ್ರೇನು? ಎರಡು ದುಡ್ಡು ಒಂದೇ ಅಲ್ವಾಪ್ಪ? ಬೆಳಿಗ್ಗೆ ಆರತಿ ತಟ್ಟೆಗೆ 500 ರೂಪಾಯಿ ಹಾಕಿದ್ದೀನಿ. 500 ರೂಪಾಯಿ ಬೆಲೆ ಯಾರಿಗಾದ್ರೂ ಗೊತ್ತಿದೆಯಾ ಅಲ್ಲಿ? ದುಡ್ಡು ಈ ಥರ ಸಿಕ್ಕಿದ್ರೆ ಇನ್ನೂ ಖರ್ಚು ಮಾಡಿಬಿಡ್ತೀರಾ? ಇನ್ನು ಮರದಲ್ಲಿ ಕಾಯಿ ಬಿಡೋ ಥರ ದುಡ್ಡೇನಾದ್ರೂ ಬಿಟ್ಬಿಟ್ಟಿದ್ದಿದ್ರೆ ದಿನಕ್ಕೆ ಕೋಟಿನೇ ಖರ್ಚು ಮಾಡ್ತಿದ್ರೇನೋ? ಅಪ್ಪ, ಇದು ದೇವ್ರ ಕಾರ್ಯ. ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯ ಮಾಡಿದ್ರೆ ಪುಣ್ಯ ಬರುತ್ತೆ. ನಮಗೆ ಪುಣ್ಯ ಬಂದ್ರೆ ನಮಗೆ, ನಮ್ಮ ಕುಟುಂಬದವ್ರಿಗೆ ಒಳ್ಳೇದಾಗುತ್ತೆ ಅಲ್ವಾ ಅಪ್ಪ? ಹಾ, ನಾವಿಲ್ಲಿ ಬಂದು ಈ ಥರ ಮಾತಾಡ್ಕೊಂಡು ನಿಂತಿದ್ರೆ ಸಪ್ತಮಿನು, ನಮ್ಮ ಮಾವನು ಏನಂತ ತಿಳ್ಕೊಳ್ಳಲ್ಲ. ಮಾವ ಎಷ್ಟು ದುಡ್ಡು ಕೊಡೋಣ ಅಂತ ಹೇಳ್ತಾರೋ ಆ ದುಡ್ಡನ್ನ ಧಾರಾಳವಾಗಿ ಕೊಡೋಣ. ಯೋಚನೆ ಮಾಡಿಬಿಡಿ. ನೀನು ಅಪ್ಪ ಸಪ್ತಮಿ ಕಣಪ್ಪ, ಅಲ್ಲಿ ಸರಿ ಶ್ರೀಮಂತು, ನೀನ್ ಹೇಳ್ದಾಗೆ ಮಾಡೋಣ. ರೀ, ಸಪ್ತಮಿ ಅವ್ರೆ, ಬನ್ನಿ. ನೀವು ಮಾವ ಮಾತಾಡಿದ್ದಾಯ್ತಾ? ಮಾತಾಡೋದಿಕ್ಕೇನಿದೆ ಅಪ್ಪ? ಅಲ್ಲೇ ಮಾವ 25,000 ಕೊಡೋದಿಕ್ಕೆ ಹೇಳ್ತಿದ್ದಾರೆ ಅಂತ ಹೇಳಿದಿದ್ರೆ ನಾನು ಓಕೆ ಅಂತ ಅಲ್ಲೇ ಹೇಳ್ಬಿಡ್ತಿದ್ದೆ. ದುಡ್ಡು ಮುಖ್ಯ, ಆದರೆ ಅದಕ್ಕಿಂತ ನಮಗೆ ಸಿಗೋ ಪುಣ್ಯ ಮುಖ್ಯ ಅಲ್ವಾ ಅಪ್ಪ? ಏನ್ ಸಪ್ತಮಿಯವ್ರೆ, ನಾನು ಹೇಳಿದ್ದು ಕರೆಕ್ಟ್ ಅಲ್ವಾ? ಕರೆಕ್ಟು. ನಿಮ್ಮಿಬ್ರದ್ದು ಮಾತು ಮುಗ್ದಿದ್ರೆ ಅಲ್ಲಿ ಎಲ್ಲೋ ನಮಗೋಸ್ಕರ ಕಾಯ್ತಿದ್ದಾರೆ. ಹೊರಡೋಣವಾ? ಧಾರಾಳವಾಗಿ. ಮಾವ ಬನ್ನಿ. ಈ ನನ್ನ ಮಗ ಯಾವಾಗ ಯಾವ ಬಾಂಬ್ ಹಾಕ್ತಾನಂತಾನೆ ಗೊತ್ತಾಗಲ್ವೇ? ಇವನ ಹತ್ರ ಹುಷಾರಾಗಿರ್ಬೇಕು. ಬಾ ನಾಗರಾಜ, ಬಾ ಕೂತ್ಕೋ. ನಾಗರಾಜ, ಏನಾಯ್ತಪ್ಪ? ವೆಂಕಟು, ನೀನ್ ಎಷ್ಟು ಅಮೌಂಟ್ ಕೊಡ್ಬೇಕು ಅಂತ ಹೇಳಿದ್ಯೋ ಅಷ್ಟು ಅಮೌಂಟ್ ನ ದೇಣಿಗೆ ಕೊಡೋದಕ್ಕೆ ಶ್ರೀಮಂತ ಒಪ್ಕೊಂಡಿದ್ದಾನಪ್ಪ. ಬಹಳ ಸಂತೋಷ ಕಣೋ ನಾಗರಾಜ. ಅಬ್ಬಾ, ಬದುಕ್ತಪ್ಪ ಜೀವ. ಇವತ್ತೇನಾದ್ರೂ ಶ್ರೀಮಂತು ದುಡ್ಡು ಕೊಡಕ್ಕೆ ಒಪ್ಕೊಳ್ದಿದ್ದಿದ್ರೆ ಇಲ್ಲಿ ದೊಡ್ಡ ಗಲಾಟೆನೇ ಆಗೋಗಿರೋದು. ಸದ್ಯ ನಮ್ಮ ಜೀವ ಉಳಿತು. ಅಳಿಯಂದ್ರೆ, ಇದು ನಮ್ಮನೆ ದೇವ್ರು. ಇದ್ರ ಜೀರ್ಣೋದ್ಧಾರಕ್ಕೆ ನಾನ್ಯಾಕೆ ದುಡ್ಡು ಕೊಡ್ಬೇಕು ಅಂತ ನೀವು ಒಂದ್ ಮಾತು ಹೇಳಲಿಲ್ಲ ನೋಡಿ. ಆ ದೊಡ್ಡ ಮನ್ಸು ಮಾಡಿ ದೇವಸ್ಥಾನದ ಮಂಟಪ ಕಟ್ಸೋದಕ್ಕೆ 25,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ನನ್ನ ಮನಸ್ಸಿಗೆ ಹಾಲು ಕುಡ್ದಷ್ಟು ಸಂತೋಷ ಆಯ್ತು ಅಳಿಯಂದ್ರೆ. ಅಯ್ಯೋ, ನಿಮಗೆ ಸಂತೋಷ ಆದ್ರೆ ನನಗೆ ಪ್ರಾಣ ಸಂಕಟ.
ನಿಮ್ಮಂಥ ಅಳಿಯ ಸಿಗೋದಕ್ಕೆ ನಾನು 7 ಜನ್ಮದ ಪುಣ್ಯ ಮಾಡಿದ್ದೆ.